3 ವರ್ಷಗಳಿಂದ ಮಗುವಿನಂತೆ ಜೋಪಾನ ಮಾಡಿ 1.35 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಅಡಿಕೆ ತೋಟಕ್ಕೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಹಾನಿಯಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಟ್ಟಿಗೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಟ್ಟಿಗೆಹಳ್ಳಿ ಗ್ರಾಮದ ಶಾಂತಮ್ಮ ಎಂಬುವವರಿಗೆ ಸೇರಿದ 1.35 ಎಕರೆಯಲ್ಲಿ 650 ಅಡಿಕೆ ಮರ ಬೆಳೆದಿದ್ದು, ಶುಕ್ರವಾರ ಮಧ್ಯಾಹ್ನ ಬೋರ್ವೆಲ್ ಆನ್ ಆಗುತ್ತಿದ್ದಂತೆ ವಿದ್ಯುತ್ ಪ್ರವಹಿಸಿ ಬೆಂಕಿ ತಗುಲಿದೆ. ತೋಟಕ್ಕೆ ಕಳೆನಾಶಕ ಸಿಂಪಡಿಸಿದ್ದರಿಂದ ಹುಲ್ಲು ಗಿಡ ಗಂಟಿಗಳು ಒಣಗಿದ್ದವು. ಹೀಗಾಗಿ ವಿದ್ಯುತ್ ಬಂದ ತಕ್ಷಣ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಸಂಭವಿಸಿದೆ. ತಕ್ಷಣ ಸುತ್ತಮುತ್ತಲಿನ ರೈತರು ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾದರೂ ಸಹ ಪರಿಸ್ಥಿತಿ ಕೈಮೀರಿ ಇಡೀ ತೋಟವೇ ಸುಟ್ಟು ಕರಕಲಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಪ್ರಭುಶಂಕರ್, ಬೆಸ್ಕಾಂ ಸಿಬ್ಬಂದಿಗಳಾದ ಮುದೇಗೌಡರ ನಾಗರಾಜ್, ಓಬಳೇಶ್ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲ್ಲಿ ಕಟ್ಟಿಗೆಹಳ್ಳಿ ಹತ್ರ ಅಡಿಕೆ ಗಿಡಕ್ಕೆ ಬೆಂಕಿ ಬಿದ್ದಿದೆ, ಶಾರ್ಟ್ ಸರ್ಕ್ಯೂಟ್ ಇದೆ ಅಂತ ಸುದ್ದಿ ಬಂತು. ಅದಕ್ಕಾಗಿ ನಾವು ಸ್ಥಳಕ್ಕೆ ಭೇಟಿ ಮಾಡಿದಾಗ, ನಾವು ಪರಿಶೀಲನೆ ಮಾಡಿದಾಗ ಇದು ಸ್ಟಾರ್ಟರ್ ಬಾಕ್ಸಿಂದ ಔಟ್ ಗೋಯಿಂಗಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಕೇಬಲಿಂದ ಬೋರ್ಗೆ ಹೋಗಿರೋದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬಿದ್ದಿರೋದು ಕಂಡು ಬಂದಿರ್ತದೆ. ಇದು ನಮ್ಮ ಬೆಸ್ಕಾಂ ಇಲಾಖೆಯಿಂದ ಬೆಸ್ಕಾಂ ಇಲಾಖೆಗೆ ಸಂಬಂಧ ಪಡೋದಿಲ್ಲ. ಯಾಕೆಂದರೆ ಇದು ಸ್ಟಾರ್ಟ್ರು ಔಟ್ ಗೋಯಿಂಗ್ ಕನ್ಸ್ಯೂಮರ್ಸು ಮೇಂಟೆನೆನ್ಸ್ ಇರೋದ್ರಿಂದ ನಮ್ಮ ಬೆಸ್ಕಾಂ ಇಲಾಖೆಯದ್ದು ಫಾಲ್ಟ್ ಕಂಡು ಬಂದಿರೋದಿಲ್ಲ. ಹಾಗಾಗಿ ಇದನ್ನ ಹೆಚ್ಚಿನ ಇದಕ್ಕೆ ನಾವು ವರದಿ ಸಲ್ಲಿಸ್ತೀವಿ. ಇಲಾಖೆ ಪ್ರಶ್ನೆ ಆಗ್ತದೆ. ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಇಲಾಖೆಯಿಂದ ಏನಾದರೂ ಮಾನವೀಯತೆ ದೃಷ್ಟಿ ಬೇರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇರೆ. ಅಲ್ಲ, ಮಾನವೀಯತೆ ದೃಷ್ಟಿಯಿಂದಲೇ ರೂಲ್ಸ್ಗಳು ಕ್ರಿಯೇಟ್ ಆಗಿರೋದು ಮೇಡಮ್. ಕರೆಕ್ಟು. ಅದು ನಮ್ಮ ರೂಲ್ಸ್ ರೆಗ್ಯುಲೇಷನ್ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಎಮ್.ಎಲ್.ಎ ಸಾಹೇಬ್ರ ಗಮನಕ್ಕೆ ತರ್ತೀರಾ ಇದನ್ನು? ನಾವು ನಮ್ಮ ಇಲಾಖೆಗೆ ರಿಪೋರ್ಟ್ ಕಳಿಸ್ತೀವಿ. ಏನೇ ಬಂದ್ರು ಔಟ್ಪುಟ್ ಇನ್ಪುಟ್ ಅದು ಬಿಟ್ಬಿಡಿ, ವಿದ್ಯುತ್ ನಿಮ್ದೇ ತಾನೆ ಸರ್. ಹಾಗಲ್ಲ ಸರ್, ರೂಲ್ಸ್ ನಮ್ಮ KERC ಏನು ಹೇಳ್ತಾ ಇದೆ, ಕಂಬದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ಟಾಪ್ ಆಗಿ ಏನಾದರೂ ಅವಘಡಗಳಾದರೆ ನಮ್ಮ ಬೆಸ್ಕಾಂ ಇಲಾಖೆ ಹೊಣೆಗಾರ ಆಗುತ್ತೆ. ಅದು ಸರ್ವಿಸ್ ಮೀನ್ಸ್ ಔಟ್ಪುಟ್ ಇಂದ ವೈರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಅದು ಕನ್ಸ್ಯೂಮರ್ ಜವಾಬ್ದಾರಿ ಆಗಿರುತ್ತದೆ.